ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆರಡಿ ಎತ್ತರ ಅವ ಅಜಾನುಬಾಹು ಭೀಮನಂತೆ. ಉದ್ದನೆಯ ಮುಖ, ಚಂದದ ಹೇರ್ ಸ್ಟೈಲ್, ಬೆಳ್ಳನೆಯ ಕೆನ್ನೆಗಳು, ಅರ್ಧ ಮುಚ್ಚುವಂತೆ ಗಡ್ಡ, ಅವನಿಷ್ಟದ ಕಪ್ಪು ಬಣ್ಣದ ತೆಳ್ಳನೆಯ ಮಿಂಚುವ ಅಂಗಿ ತೊಟ್ಟವನದ್ದು ಬೆಳ್ಳನೆಯ ಹರವಾದ ಎದೆ, ಅದಕ್ಕಂಟಿದ ತೆಳ್ಳನೆಯ ಉದ್ದವಾದ ಚೈನ್, ಕಪ್ಪು ಬಣ್ಣದ ಪ್ಯಾಂಟ್ ತೊಟ್ಟಿದ್ದ. ಎಡಗೈಯಲ್ಲಿ ಬೆಳ್ಳಿ ಬಣ್ಣದ ವಾಚ್, ಬಲಗೈಯಲ್ಲಿ ಬ್ರಾಸ್ಲೆಟ್, ಬಟ್ಟೆಗೆ ಒಪ್ಪುವಂತೆ ಶೂ. ಅವನ ಕಣ್ಣುಗಳಲ್ಲಿ ಧೈರ್ಯವಿತ್ತು. ಯಾರೂ ತನ್ನನ್ನು ಏನೂ ಮಾಡಲಾರರು ಎಂಬ ಅಹಂ ಇತ್ತು. ಎಡಗೈಯಲ್ಲಿ ಉಡ್ಕ ತುಂಬಿದ್ದ ಗ್ಲಾಸ್ ಹಿಡಿದು ನಡೆಯುತ್ತಿದ್ದ ಪಾರ್ಟಿ ನೋಡುತ್ತಾ ಕುಳಿತಿದ್ದ. ತುಂಡು ತುಂಡು ಬಟ್ಟೆ ಹಾಕಿ ಕುಣಿಯುತ್ತಿದ್ದ ಹುಡುಗಿಯರಿಗೆ ಅವನ ಮೇಲೆ ಕಣ್ಣಿತ್ತು. ಆದರೆ ಅವ ಅವರತ್ತ ನೋಡದವ. ನಶೆ ಏರಿದರೂ ಏರದಿದ್ದರೂ ನಶೆ ಏರಿಸುವ ಅವ ಎಲ್ಲರಿಗೂ. ಅವನ ಕೈಯಲ್ಲಿದ್ದ ಗ್ಲಾಸ್ ಇನ್ನೂ ಅರ್ಧ ಖಾಲಿ ಆಗಿರಲಿಲ್ಲ. ಅವನತ್ತ ಬಂದ ಚೆಲುವೆ ಒಬ್ಬಳು ಅವನ ಕೊರಳಿಗೆ ಕೈ ಹಾಕಿ, ಕಮ್ ಲೆಟ್ಸ್ ಡ್ಯಾನ್ಸ್ ಎಂದಳು. ಅವಳನ್ನೇ ನೋಡಿದವ ಕೈಯಲ್ಲಿದ್ದ ಗ್ಲಾಸ್ ಟೇಬಲ್ ಮೇಲಿಟ್ಟು ಕುಳಿತಿದ್ದ ಚೇರಿನಿಂದ ಕೆಳಗಿಳಿದ. ಅವನ ಕೈ ಹಿಡಿದು ಅವನನ್ನು ತನ್ನತ್ತ ಎಳೆದುಕೊಂಡ ಆ ಹುಡುಗಿ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವನ ಜೊತೆ ಹೆಜ್ಜೆ ಹಾಕಲು ಶುರು ಮಾಡಿದಳು. ಒಂದೆರಡು ಬಾರಿ ಅದೇ ಪಬ್ನಲ್ಲಿ ಭೇಟಿಯಾಗಿದ್ದರು ಇಬ್ಬರು. ಅಷ್ಟೇ ಪರಿಚಯ ಅವರದ್ದು. ಅವಳ ಸೊಂಟ ಬಳಸಿದ ಅವ ಕೂಡ ಎಲ್ಲರಂತೆ ಕುಣಿಯಲು ಶುರು ಮಾಡಿದ್ದ. ಸ್ವಲ್ಪ ಸಮಯ ಹೆಜ್ಜೆ ಹಾಕಿದ ನಂತರ ನಶೆಯಲ್ಲಿ ಮಾದಕತೆ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದವಳು ಅವನ ತುಟಿಗಳನ್ನು ತನ್ನ ಬೆರಳುಗಳಿಂದ ಸವರಿ ಅವನ ಸನಿಹಕ್ಕೆ ಬಂದಳು. ಅವಳ ನೋಟ ಅರಿತವ ಅವಳನ್ನು ತನ್ನಿಂದ ಸರಿಸಿ ಕುಣಿಯುತ್ತಿದ್ದ. ಒಂದೆರಡು ಬಾರಿ ಹಾಗೆ ಮಾಡಿದವನನ್ನು ಬಿಡದೆ ಕೈ ಹಿಡಿದು ಜನರ ಗುಂಪಿನಿಂದ ಇತ್ತ ಬಂದವಳು ಅವನ ಮೈಗಂಟಿ ನಿಂತು ಹೀಲ್ ಮೀ ಎಂದಳು ರಸಿಕತೆಯಿಂದ. ಅವಳ ಕಣ್ಣಲ್ಲಿನ ಆಸೆ ಕಂಡು ಅವಳ ತೋಳು ಹಿಡಿದು ತನ್ನಿಂದ ದೂರ ಸರಿಸಿ ಅವಳನ್ನು ನಿಲ್ಲಿಸಿದವನೇ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದ. ಅವನ ಮಾತಿಗೆ ಬಗ್ಗದವಳು ನೋ ಎಂದು ಮತ್ತವನ ಮೈಗಂಟಿ ಅವನ ಕೊರಳು ಬಳಸಿ ತನ್ನ ತುಟಿಗಳನ್ನು ಅವನ ತುಟಿಗಳ ಸನಿಹ ತಂದಳು. ಅದೆಲ್ಲಿತ್ತೋ ಅಡಗಿದ್ದ ಅವನ ಕೋಪ ಅವಳನ್ನೇ ರೋಷದಿಂದ ದಿಟ್ಟಿಸಿ ಬಲವಾಗಿ ದೂಡಿಬಿಟ್ಟ ಅವಳನ್ನು. ಹಿಂದಿದ್ದ ಟೇಬಲ್ನತ್ತ ಹೋಗಿ ಬಿದ್ದಳು ಆ ಹುಡುಗಿ. ಟೇಬಲ್ ಮೇಲಿದ್ದ ಗ್ಲಾಸ್, ಬಾಟಲ್ ಎಲ್ಲ ಕೆಳಗೆ ಬಿದ್ದು ಒಡೆದು ಚೂರಾದವು. ಅದರ ಸಪ್ಪಳಕ್ಕೆ ಚಿರುತ್ತಿದ್ದ ಹಾಡು ನಿಂತಿತ್ತು. ಆರಿದ್ದ ಲೈಟು ಹತ್ತಿ ಎಲ್ಲರ ಮುಖ ಕಾಣುತ್ತಿತ್ತು. ಡೋಂಟ್ ಡೇರ್ ಟು ಟಚ್ ಮೀ. ಸರಿಯಾಗಿ ನಿಂತು ತನ್ನನ್ನೇ ನೋಡುತ್ತಿದ್ದವಳನ್ನೇ ನೋಡುತ್ತಾ ಎಡಗೈ ಬೆರಳು ತೋರಿಸಿ ಎಚ್ಚರಿಸಿದ. ಅವನನ್ನೇ ಕೋಪದಿಂದ ನೋಡಿದ ಆ ಹೆಣ್ಣು ಬಾಗಿಲತ್ತ ನೋಡಿ ಅಲ್ಲಿ ನಿಂತಿದ್ದ ಇಬ್ಬರಿಗೆ ಕಣ್ಣಲ್ಲೇ ಸನ್ನೆ ಮಾಡಿದಳಷ್ಟೆ. ಅವಳ ಸನ್ನೆಗೆ ಆ ಇಬ್ಬರೂ ಓಡಿ ಬಂದವರೇ ಅವನ ಜೊತೆ ಹೊಡೆದಾಟಕ್ಕೆ ನಿಂತು ಬಿಟ್ಟರು. ಮೊದಲು ಬಂದವ ತನ್ನ ಮೇಲೆ ಕೈ ಎತ್ತುತ್ತಿದ್ದಂತೆ ಅವನ ಕೈ ಹಿಡಿದು ತಿರುಗಿಸಿ ಹಿಡಿದವನೇ ಅವನ ಹಿಂದೆಯೇ ಬಂದವನ ಎದೆಗೆ ಒದ್ದು ಬಿಟ್ಟ ಜೋರಾಗಿ. ನಿಂತವರು ಚದುರಿದರು ಅವರ ಹೊಡೆದಾಟ ಕಂಡು. ಅಣ್ಣ ಎಂದು ಓಡಿ ಬಂದ ಅಲ್ಲೆಲ್ಲೋ ಮರೆಯಲ್ಲಿದ್ದ ಕಂಟಿ. ಅವನ ಅಸಿಸ್ಟೆಂಟ್ ಅವ. ಜೊತೆಯೇ ಇದ್ದು ಅವನಿಗಾಗಿ ಕೆಲಸ ಮಾಡುವವನಾದರೂ ಆತ್ಮೀಯ ಅವನಿಗೆ. ಕಂಟಿಯ ಧ್ವನಿಗೆ ತಿರುಗಿ ನೋಡದೆ ಮತ್ತೆ ತನ್ನ ಹೊಡೆದಾಟ ಮುಂದುವರೆಸಿದವ ಕೈ ಹಿಡಿದವನನ್ನು ತನ್ನತ್ತ ತಿರುಗಿಸಿಕೊಂಡು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿ ಅವನ ಹೊಟ್ಟೆಗೆ ಗುದ್ದಿ ತಳ್ಳಿದ ಅವನನ್ನು. ಅವ ಹಿಂದಿದ್ದ ಗಾಜಿನ ಟೇಬಲ್ ಮೇಲೆ ಬಿದ್ದ. ಆ ಟೇಬಲ್ ಒಡೆದು ಚೂರಾಯಿತು. ಕೆಳಗೆ ಬಿದ್ದವನತ್ತ ನಡೆದವನೇ ಅವನ ಕೊರಳು ಪಟ್ಟಿ ಹಿಡಿದು ಮೇಲೆತ್ತಿಕೊಂಡು ಅವನ ಹಣೆಗೆ ತನ್ನ ತಲೆಯಿಂದ ಜೋರಾಗಿ ಹೊಡೆದು ಅವನನ್ನು ಎಳೆದು ಮುಂದಿದ್ದ ಟೇಬಲಿಗೆ ಗುದ್ದಿಬಿಟ್ಟ. ಅವನ ತಲೆ ಒಡೆದು ರಕ್ತ ಚಿಮ್ಮಿತು. ಅಣ್ಣ, ಇದೆಲ್ಲ ಬೇಡ, ಬಾ ಅಣ್ಣ, ಹೋಗೋಣ ಎಂದ ಕಂಟಿ ಅವನ ಮುಂದೆ ಬಂದು. ಈಗಲೂ ಅವನ ಮಾತಿಗೆ ಗಮನ ಕೊಡದವ ತನ್ನ ಮೇಲೆ ಅವರನ್ನು ಹೊಡೆದಾಟಕ್ಕೆ ಬಿಟ್ಟವಳತ್ತ ನಡೆದ. ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು ಅವಳು ನಿಂತಲ್ಲಿಯೇ. ಯೋಚನೆ ಮಾಡದೆ ಅವಳ ಕೆನ್ನೆಯನ್ನು ತನ್ನ ಎಡಗೈಯಿಂದ ಒತ್ತಿ ಹಿಡಿದು ತನ್ನತ್ತ ಎಳೆದವ. ಭಾರ್ಗವ್ ಶರ್ಮಾ ನಾನು. ಯಾರಿಗೂ ಯಾವುದಕ್ಕೂ ಸೋಲೋದಿಲ್ಲ. ನಿನ್ನಂತಹ 100 ಹೆಣ್ಣು ನನ್ನ ಮುಂದೆ ಬಂದು ನಿಂತರೂ ಕಣ್ಣೆತ್ತಿ ನೋಡೋನಲ್ಲ ನಾನು. ಗುಡುಗಿದ ಅವಳನ್ನು ಬಿಟ್ಟು ಕೋಪದಿಂದ ನೋಡುತ್ತ. ಸಿಡಿಲು ಬಡಿದಂತಿದ್ದ ಅವನ ಧ್ವನಿ ಅಲ್ಲಿದ್ದ ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿತ್ತು. ಆದರೆ ಅರ್ಥವಾಗಿರಲಿಲ್ಲ ಏನೊಂದು. ಅವನ ಕಣ್ಣಲ್ಲಿ ಬೆಂಕಿಯಂಥ ಕೋಪ ಕಂಡವಳು ಹೆದರಿದರೂ ವಾಟ್ ರಬ್ಬಿಶ್ ಎಂದಳು ಅವನ ಮಾತು ಅರ್ಥವಾಗದೆ. ಅಣ್ಣ, ಬಾ ಅಣ್ಣ, ಹೋಗೋಣ ಎಂದ ಕಂಟಿ ಅವನ ಪಕ್ಕದಲ್ಲಿ ಬಂದು. ಅವನಿಗೆ ಕೈ ಅಡ್ಡ ಹಿಡಿದು ನಾನು ಮಾತಾಡ್ತಿದ್ದೀನಿ ಗಟ್ಟಿಯಾಗಿ ಎಂದ ಭಾರ್ಗವನ ನೋಟ ಭಯ ಹುಟ್ಟಿಸುವಂಥದ್ದು. ಅವನ ನೋಟಕ್ಕೆ ಅವನ ಭಯಂಕರ ಧ್ವನಿಗೆ ಹೆದರಿದ ಕಂಟಿ ಹಿಂದೆ ಸರಿದ ತಲೆ ತಗ್ಗಿಸಿ.
ನಿಂತು ನೋಡುತ್ತಿದ್ದ ಎಲ್ಲರೂ ಹೆದರಿದ್ದರು ಅವನ ಧ್ವನಿಗೆ, ಅವನ ಮುಖದಲ್ಲಿನ ಕೋಪಕ್ಕೆ. ವಾಟ್ ಯು ಟೋಲ್ಡ್? ರಬ್ಬಿಷ್ ಎಂದು ಅವಳನ್ನೇ ದಿಟ್ಟಿಸಿದವ. ಕನ್ನಡದವನು ನಾನು. ಹೆಣ್ಣು ಅಂದರೆ ಗೌರವ ನಮಗೆ. ಅದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ. ಸೊ ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಗಾಟ್ ಇಟ್? ಅವಳನ್ನೇ ದಿಟ್ಟಿಸಿ ಎಂದವ ಹೊರಗೆ ಹೋಗಲು ಹೆಜ್ಜೆ ಇಟ್ಟ. ಯು ವಿಲ್ ಪೇ ಫಾರ್ ದಿಸ್ ಭಾರ್ಗವ್ ಎಂದಳು ಆ ಹುಡುಗಿ ಅವನನ್ನೇ ನೋಡಿ. ಬಲಗಡೆಯ ಪ್ಯಾಂಟ್ ಜೇಬಿನಲ್ಲಿ ಕೈ ಇಟ್ಟು ಮುಂದೆ ಹೆಜ್ಜೆ ಇಡುತ್ತಿದ್ದವ ಅವಳ ಮಾತಿಗೆ ಹೆಜ್ಜೆ ಹಿಂತೆಗೆದು ಅವಳತ್ತ ಮುಖ ತಿರುಗಿಸಿ ಐ ಡೋಂಟ್ ಕೇರ್ ಎಂದು ನಡೆದು ಬಿಟ್ಟ. ಕಂಠಿ ಅವನ ಹಿಂದೆ ಓಡಿದ. ಸಂಜು ಸಂಜು ಒಂದೇ ಸಮನೆ ಕೂಗುತ್ತಿದ್ದರು ಲಕ್ಷ್ಮಜ್ಜಿ ನಿಧಾನವಾಗಿ ನಡೆಯುತ್ತಾ ಅಂಗಡಿಯ ಬಳಿ ಬಂದಾಗ. 65 ವರ್ಷ ದಾಟಿದ ಮುದುಕಿಯಾದರೂ ಜೋರು ಬಾಯಿಗೇನೂ ಕಡಿಮೆ ಇರಲಿಲ್ಲ. ಹಾಂ ಅಜ್ಜಿ, ಇಲ್ಲಿಯೇ ಇದ್ದೀನಿ ಕೂಗಿದ ಸಂಜು ಅಂಗಡಿಯ ಹೊರಗೆ ಬಂದು. 20 ವರ್ಷದ ಹುಡುಗ ಅವ. ಆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದವ. ಎಲ್ಲಿ ಆ ಹುಡುಗಿ? ನನಗೆ BP ಮಾತ್ರೆ ತಂದು ಕೊಡು ಅಂದಿದ್ದೆ, ಇನ್ನೂವರೆಗೂ ತಂದಿಲ್ಲ. ಅಂಗಡಿಯಲ್ಲೂ ಇಲ್ಲ. ಎಲ್ಲಿಗೆ ಹೋದ್ಲು ಆ ಬಾಯಿ ಬಡಕಿ? ಜೋರು ಮಾಡುತ್ತಾ ಕೇಳಿತು ಮುಂದೆ ಬಂದು. ಅಕ್ಕ ಸ್ವೀಟ್ ಆರ್ಡರ್ ಕೊಟ್ಟು ಬರೋದಕ್ಕೆ ಹೋಗಿದ್ದಾಳೆ ಅಜ್ಜಿ. ಅಜ್ಜಿಯತ್ತ ನೋಡದೆ ಎಂದವನಿಗೆ ಲಕ್ಷ್ಮಜ್ಜಿಯನ್ನು ಕಂಡರೆ ಏನೋ ಕಿರಿಕಿರಿ. ಇದನ್ನೆಲ್ಲ ಮಾಡ್ತಿದ್ರೆ ಅವಳಿಗೆ ನನ್ನ ನೆನಪೇ ಇರೋದಿಲ್ಲ ಎನ್ನುತ್ತಾ ಅಂಗಡಿಯ ಒಳಬಂದ ಅಜ್ಜಿ ಅಲ್ಲಿಯೇ ಇದ್ದ ಚೇರಿನಲ್ಲಿ ಕುಳಿತು ವಿಧವಿಧದ ಸ್ವೀಟ್ ಹೊಂದಿಸಿ ಇಟ್ಟಿದ್ದ ಗ್ಲಾಸಿನ ಡಬ್ಬಿ ನೋಡಿತು. ಹಲವಾರು ಥರದ ಕಾಜು ಸ್ವೀಟ್ಸ್, ಹಾಲಿನಿಂದ ಮಾಡಿದ ವಿಧವಿಧವಾದ ಪೇಡ, ಜಿಲೇಬಿ, ಜಾಮೂನು, ರಸಗುಲ್ಲ, ಚಂಪಾಕಲಿ, ರಸ್ಮಲಾಯ್, ಜೊತೆಗೆ ಆ ಅಂಗಡಿಯ ಪ್ರಸಿದ್ಧ ಲಡ್ಡು, ಎಲ್ಲ ತರಹದ ಸಿಹಿ ತಿನಿಸು ಆ ಅಂಗಡಿಯಲ್ಲಿತ್ತು. ಅದನ್ನೇ ನೋಡುತ್ತಿದ್ದ ಅಜ್ಜಿಯನ್ನೇ ನೋಡಿದ ಸಂಜು, ಅಕ್ಕ ನೀವು ಬಂದರೆ ಯಾವುದೇ ಸ್ವೀಟ್ ಕೊಡಬಾರ್ದು ಅಂತ ಹೇಳಿದಾಳೆ ಎಂದ ಮುಖ ಸಿಂಡರಿಸಿ ಅಜ್ಜಿ ಮಾತನಾಡುವ ಮೊದಲೇ. ಹಾಂ ಅವಳು ಹೇಳ್ತಾಳೆ ಬಿಡು, ಆದರೆ ಅವಳ ಮಾತನ್ನು ಕೇಳೋರು ಯಾರು? ಎಲ್ಲಿ ಕೊಡು ಆ ಲಡ್ಡುನ ಎಂದರು ಅವನಿಗೆ ಬೆದರಿಸಿ. ಅಕ್ಕ ಬೈತಾಳೆ ಅಜ್ಜಿ, ನಾನು ಕೊಡೋದಿಲ್ಲ ಎಂದ ಸಂಜು ಮುಂದೆ ಬಂದು ಲಡ್ಡು ಹೊಂದಿಸಿ ಇಟ್ಟಿದ್ದ ಆ ತಟ್ಟೆಯ ಮುಂದೆ ನಿಂತ. ನೀನು ಕೊಡದಿದ್ರೆ ನಾನೇ ತಗೋತೀನಿ ಬಿಡು ಕೋಪದಿಂದ ಎಂದ ಅಜ್ಜಿ ಮೇಲೆದ್ದು ಲಡ್ಡು ತುಂಬಿದ ತಟ್ಟೆಗೆ ಕೈ ಹಾಕುವುದಕ್ಕೂ ಅವಳ ಕೈ ಹಿಡಿದು ತಡೆದಳು ಆ ಅಂಗಡಿಯ ಯಜಮಾನಿ ಪೂರ್ಣ. ನಾನು ಸ್ವಲ್ಪ ಹೊತ್ತು ಅಂಗಡಿಯಲ್ಲಿ ಇಲ್ಲ ಅಂದರೆ ನನ್ನ ಲಡ್ಡು ಎಲ್ಲನೂ ಖಾಲಿ ಮಾಡಿಬಿಡ್ತೀಯ ಅಲ್ವಾ ಅಜ್ಜಿ ಎಂದಳು ಅವರ ಕೈ ಬಿಟ್ಟು. ಮೊದಲು ತನ್ನ ಕೈಯಲ್ಲಿದ್ದ ಬ್ಯಾಗ್ ಕೆಳಗಿಟ್ಟವಳು ಹಾಕಿದ್ದ ಹೆಲ್ಮೆಟ್ ತೆಗೆದು ಬೆನ್ನಿಗಿದ್ದ ತನ್ನ ಜಡೆಯನ್ನು ಎದೆಯ ಮೇಲೆ ಎಳೆದುಕೊಂಡಳು. ನಾನೇನು ನಿನ್ನ ಅಂಗಡಿಯಲ್ಲಿರೋ ಎಲ್ಲ ಲಡ್ಡುನೂ ಖಾಲಿ ಮಾಡೋದಿಲ್ವೇ? ಒಂದೇ ಒಂದು ತಿಂತೀನಿ ಅಷ್ಟೇ ಎಂದರು ಅಜ್ಜಿ ಅವಳತ್ತ ನೋಡದೆ ಲಡ್ಡು ತಟ್ಟೆಯನ್ನೇ ನೋಡುತ್ತಾ. ಇಲ್ಲ ಅಜ್ಜಿ, ನಿಮಗೆ ಶುಗರ್ ಇದೆ ಅನ್ನೋದನ್ನು ಮರೆತು ಹೋದ್ರಾ ಎಂದವಳು ಬ್ಯಾಗ್ ಹಿಡಿದು ಅದರಲ್ಲಿದ್ದ ಮಾತ್ರೆ ತೆಗೆದು ಅಜ್ಜಿಯ ಮುಂದೆ ಹಿಡಿದು, ತಗೋ ನೀನು BP ಮಾತ್ರೆ ಶುಗರ್ ಮಾತ್ರೆ ಎರಡನ್ನೂ ತಂದಿದ್ದೀನಿ ಎಂದಳು ಅಜ್ಜಿಯನ್ನೇ ನೋಡುತ್ತಾ. ಅವಳ ಕೈಯಲ್ಲಿದ್ದ ಮಾತ್ರೆ ತೆಗೆದುಕೊಂಡು, ಪೂರ್ಣ ಹೇಗಿದ್ರೂ ಮಾತ್ರೆ ತಂದಿದ್ದೀಯಾ, ಒಂದೇ ಒಂದು ಲಡ್ಡು ಕೊಡೆ ಆಸೆಯಿಂದ ಕೇಳಿತು ಅಜ್ಜಿ ಕಣ್ಣು ಕಿರಿದು ಮಾಡಿ ಅವಳನ್ನೇ ನೋಡುತ್ತಾ. ನಿನಗೋಸ್ಕರ ನಾನು ಸಿಹಿ ಕಡಿಮೆ ಹಾಕಿ ಲಡ್ಡು ಮಾಡಿದ್ದೀನಿ, ಅದನ್ನು ತಿನ್ನುವಂತೆ ಎಂದವಳು ಮುಂದೆ ಬಂದು ಅಂಗಡಿಯ ಒಳ ಹೋಗಿ 2 ಲಡ್ಡು ಇದ್ದ ಡಬ್ಬಿ ತಂದು ಅಜ್ಜಿಯ ಮುಂದೆ ಹಿಡಿದಳು. ತಗೋ ಈ ಲಡ್ಡು ನಿನಗೆ, ಶುಗರ್ ಫ್ರೀ ಇದು ಎಂದಳು ಚಂದದಿಂದ ನಗುತ್ತಾ. ಇದು ಸಪ್ಪೆ ಇರುತ್ತೆ, ನನಗೆ ಬೇಡ ಎಂದಿತು ಅಜ್ಜಿ ಮುಖ ತಿರುಗಿಸಿ. ಹುಸಿಮುನಿಸು ಅಜ್ಜಿಗೆ ಅವಳ ಮೇಲೆ. ಸರಿ ಬಿಡು, ಇದು ಬೇಡವಾ ನಿನಗೆ ಎಂದವಳು ಆಸೆ ತೋರಿಸಿ ಡಬ್ಬಿ ಹಿಂದೆಳೆದುಕೊಳ್ಳುವಷ್ಟರಲ್ಲಿ ಅವಳ ಕೈಯಲ್ಲಿನ ಡಬ್ಬಿ ಕಸಿದುಕೊಂಡು, ಇದನ್ನು ಕಿತ್ಕೋಬೇಡ ಕೊಡು ಎಂದರು. ಅಜ್ಜಿಯ ಕೋಪ ನೋಡಿ ನಿಂತಿದ್ದವಳು ನಗಲು ಶುರು ಮಾಡಿದಳು ಜೋರಾಗಿ. ಅವಳ ಜೊತೆಯೇ ಸಂಜು ಕೂಡ ನಕ್ಕ. ಏನು ಇಷ್ಟು ಜೋರಾಗಿ ನಗ್ತಿದ್ದೀರಾ? ನನಗೂ ಸ್ವಲ್ಪ ಹೇಳಿ ಅದೇನು ಅಂತ, ನಾನು ನಗ್ತೀನಿ ಎನ್ನುತ್ತಾ ಅಲ್ಲಿಗೆ ಬಂದರು ಗಿರಿಧರ್. ಅಪ್ಪ ಬನ್ನಿ ಕುತ್ಕೊಳ್ಳಿ, ತುಂಬ ಹೊತ್ತಾಯ್ತಾ ಆಫೀಸ್ನಿಂದ ಬಂದು ಕರೆದಳು ಚೇರ್ ಮುಂದೆ ಎಳೆದು. ಗಿರಿಧರ್ ಸರ್ಕಾರಿ ಕಚೇರಿಯೊಂದರ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದರು. ಇಲ್ಲಮ್ಮ ಪೂರ್ಣ, ಅಮ್ಮ ಇಲ್ಲಿಗೆ ಬಂದರು ಅಂತ ವರು ಹೇಳಿದ್ಲು, ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದೆ ಎಂದರು ಅಲ್ಲಿಯೇ ನಿಂತು. ವರುಣ ಅವರ ಪತ್ನಿ. ನನಗೇನೋ ದಾರಿ ಗೊತ್ತಿಲ್ವೇನೋ, ನೀನು ಯಾಕೆ ಬರೋದಕ್ಕೆ ಹೋದೆ ರೇಗಿತು ಅಜ್ಜಿ ಮಗನತ್ತ ನೋಡಿ. ಅಮ್ಮ ಅದು ಎಂದು ಮಾತನಾಡುತ್ತಿದ್ದವರ ಮಧ್ಯೆ ಸರ್ ಎಂಬ ಧ್ವನಿ ಕೇಳಿತು. ಎಲ್ಲರೂ ಅಂಗಡಿಯ ಬಾಗಿಲತ್ತ ತಿರುಗಿ ನೋಡಿದರು. ಒಬ್ಬ ಹುಡುಗ ದೊಡ್ಡದಾದ ಬೋರ್ಡ್ ಹಿಡಿದು ನಿಂತಿದ್ದ. ಅಣ್ಣ ಬೋರ್ಡ್ ತಗೊಂಡು ಬಂದಿದ್ದೀರಾ, ಎಷ್ಟು ತಡ ಮಾಡಿಬಿಟ್ರಿ ಎನ್ನುತ್ತಾ ಅಂಗಡಿಯ ಹೊರಬಂದ ಪೂರ್ಣ ಅವನ ಕೈಯಲ್ಲಿದ್ದ ಬೋರ್ಡ್ ನೋಡಿದಳು. ದೊಡ್ಡದಾದ ಅಕ್ಷರಗಳಲ್ಲಿ ಮಹೇಶ್ವರಿ ಸ್ವೀಟ್ಸ್ ಎಂದು ಬರೆದಿತ್ತು. ಅಪ್ಪ ನೋಡಿ, ಅಪ್ಪನ ಕನಸು ಎಂದಳು ಅಕ್ಷರಗಳನ್ನು ಸವರಿ.
ಮುಂದೆ ಬಂದು ಬೋರ್ಡ್ ನೋಡಿದ ಗಿರಿಧರ್, ಅವನ ಕನಸನ್ನು ನೀನು ನನಸು ಮಾಡಿಬಿಟ್ಟೆ ಪೂರ್ಣ. ಹೀಗೊಂದು ದೊಡ್ಡ ಬೋರ್ಡ್ ಹಾಕಬೇಕು ಅಂತ ತುಂಬ ಆಸೆಪಟ್ಟಿದ್ದ ವೆಂಕಟೇಶ್. ಆದರೆ ಕೈಯಲ್ಲಿ ಹಣ ಇಲ್ಲದೆ ಇರೋದಕ್ಕೆ ಅವನಿಂದ ಆಗಲೇ ಇಲ್ಲ. ಅವನ ಆಸೆನ ಇವತ್ತು ನೀನು ನೆರವೇರಿಸಿದೆ ಎಂದರು ಅವಳ ತಲೆ ಸವರಿ. ಅವರ ಮಾತಿಗೆ ಖುಷಿಯಾದಳು ಪೂರ್ಣ. ಅಣ್ಣ, ಆ ಬೋರ್ಡ್ನ ತೆಗೆದು ಇದನ್ನು ಹಾಕ್ಬಿಡಿ ಎಂದಳು ಅಂಗಡಿಯ ಬಾಗಿಲ ಮೇಲಿದ್ದ ಹಳೆಯ ತಗಡಿನ ಬೋರ್ಡ್ ನೋಡುತ್ತಾ. ತಗಡಿನ ಮೇಲೆ ಬಿಳಿ ಬಣ್ಣದಿಂದ ಬರೆದಿದ್ದ ಅಕ್ಷರಗಳು ಆಗಲೇ ಅಳಿಸಿ ಹೋಗಿದ್ದವು. ಅವಳು ಹೇಳಿದಂತೆ ಸಂಜುವಿನ ಜೊತೆ ಬೋರ್ಡ್ ಹಿಡಿದು ಬಂದಿದ್ದ ಹುಡುಗ ಆ ಬೋರ್ಡನ್ನು ಬದಲಾಯಿಸಿದ. ಅಪ್ಪ, ನೀವಿನ್ನೂ ಅಜ್ಜಿನ ಕರ್ಕೊಂಡು ಮನೆಗೆ ಹೊರಡಿ ಎಂದಳು ಗಿರಿಧರ್ ಅವರನ್ನು ನೋಡಿ. ಸರಿನಮ್ಮ, ಸಂಜೆ ಬೇಗ ಬಾ ಮನೆಗೆ ಎಂದವರು ಅಜ್ಜಿಯತ್ತ ನೋಡಿ ಬಾ ಅಮ್ಮ ಎಂದರು. ಹಾಂ ಬರ್ತೀನಿ. ಇವಳ ಅಂಗಡಿಗೆ ಬಂದರೆ ನನಗೇನು ಲಾಭ ಇಲ್ಲ ಎನ್ನುತ್ತಾ ಅಜ್ಜಿ ಅವರ ಜೊತೆ ನಡೆದರು. ಅಕ್ಕ, ನೀವು ಅಂಕಲ್ನ ಅಪ್ಪ ಅಂತಿದ್ದೀರಾ, ಮತ್ತು ಈ ಬೋರ್ಡ್ ಅಪ್ಪನ ಕನಸು ಅಂತಿದ್ದೀರಾ. ನನಗೆ ಒಂದು ಅರ್ಥ ಆಗ್ತಿಲ್ಲ ಅಕ್ಕ ಕೇಳಿದ ಸಂಜು ಏನೊಂದು ಅರ್ಥವಾಗದೆ. ಅವರು ನನ್ನ ಅಪ್ಪ ಅಲ್ಲ ಸಂಜು, ಆದರೆ ನನ್ನನ್ನು ಅವರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಎಂದವಳು ಅಂಗಡಿಯ ಒಳ ಬಂದಳು. ಅವಳ ಪೂರ್ತಿ ಹೆಸರು ಪೂರ್ಣಮಹೇಶ್ವರಿ. ಆ ಅಂಗಡಿ ಅವಳ ತಂದೆಯದ್ದು. ಅದನ್ನು ನಡೆಸಿಕೊಂಡು ಹೋಗುವುದೇ ಇವಳ ಕನಸು. ಮಹೇಶ್ವರಿ ಸ್ವೀಟ್ಸ್ ರುಚಿಯಾದ ಲಡ್ಡುಗೆ ಮೈಸೂರಿನಲ್ಲಿ ಹೆಸರು ಮಾಡಿರುವ ಅಂಗಡಿ ಈಗ. ಅವಳ ತಂದೆ ಸ್ವೀಟ್ ತಯಾರಿಸಿ ಮಾರುತ್ತಿದ್ದರು. ಅವರ ಆ ಪುಟ್ಟ ಅಂಗಡಿಯೇ ಅವರ ದೊಡ್ಡ ಕನಸಾಗಿತ್ತು. ಅವರ ಕನಸನ್ನು ಮುಂದುವರಿಸಿಕೊಂಡು ಹೋಗುವುದೇ ಈ ಪೂರ್ಣಳ ಕನಸು ಈಗ. ಅವರು ಹೇಳಿಕೊಟ್ಟಂತೆ ಸಿಹಿಯಾದ ಲಡ್ಡು ಮಾಡಲು ಕಲಿತಿದ್ದಳು ಚಿಕ್ಕಂದಿನಲ್ಲೇ. ಅವಳ ಲಡ್ಡುವಿನ ರುಚಿ ಅವಳ ಪರಿಚಯದ ಎಲ್ಲರಿಗೂ ಇಷ್ಟವೇ. ಬಾಯಲ್ಲಿಟ್ಟರೆ ಮತ್ತೆ ಬೇಕೆನ್ನುವಷ್ಟು ರುಚಿಯಾಗಿ ಮಾಡುತ್ತಿದ್ದಳು. ತನ್ನ ಎಡಗೈಯ ಮೊದಲೆರಡು ಬೆರಳುಗಳನ್ನು ಹುಬ್ಬಿನ ಮಧ್ಯೆ ಮೂಗಿನ ನೇರವಾಗಿ ಒತ್ತಿ ಹಿಡಿದು ಕಣ್ಮುಚ್ಚಿ ಕುಳಿತಿದ್ದ ಭಾರ್ಗವ್ ಪೊಲೀಸ್ ಸ್ಟೇಷನ್ನಿನಲ್ಲಿ. ಅವನಿಗೆ ಅದೊಂದು ರೂಢಿ. ಗಂಭೀರವಾಗಿದ್ದರೆ ಹಾಗೆ ಕಣ್ಮುಚ್ಚಿ ಕುಳಿತು ಯೋಚಿಸುವುದು. ಅವ ಬಾರಿನಲ್ಲಿ ಹುಡುಗಿಯ ಜೊತೆ ಜಗಳ ಮಾಡಿದನೆಂದು ಆ ಹುಡುಗಿ ಪೊಲೀಸರಿಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಳು ಭಾರ್ಗವ್ನ ಮೇಲೆ. ಅದರಿಂದ ಅವನನ್ನು ಸ್ಟೇಷನ್ನಿಗೆ ಕರೆದುಕೊಂಡು ಬಂದು ವಿಚಾರಿಸುತ್ತಿದ್ದರು ಪೊಲೀಸರು. ಕಂಠಿ ಅವನ ಜೊತೆಯೇ ಇದ್ದ ಸಮಸ್ಯೆ ಬಗೆಹರಿಸಲು. ಅಣ್ಣ, ಅಮ್ಮ ಮಾತಾಡ್ತಿದ್ದಾರೆ ಎಂದ ಕಂಠಿ ಯೋಚಿಸುತ್ತಾ ಕುಳಿತಿದ್ದ ಭಾರ್ಗವ್ನ ಮುಂದೆ ಫೋನ್ ಹಿಡಿದ. ಫೋನ್ ತೆಗೆದುಕೊಂಡು ಕಿವಿಗಿಟ್ಟು ಹಾಂ ಅಮ್ಮ ಎಂದ. ನನ್ನ ಮರ್ಯಾದೆನ ಈ ದೇಶದಲ್ಲಿ ತೆಗೆಯೋದಲ್ಲದೆ ಹೊರದೇಶದಲ್ಲೂ ತೆಗಿಬೇಕು ಅಂದ್ಕೊಂಡಿದ್ಯಾ ಭಾರ್ಗವ್ ಎಂದವರ ಧ್ವನಿ ಗಟ್ಟಿ ಗಂಭೀರ. ಅವರ ಧ್ವನಿಯಲ್ಲಿದ್ದ ಕೋಪ ಅವ ಅರಿತಿದ್ದ. ಎಂದೂ ಪ್ರೀತಿಯಿಂದ ಮಾತನಾಡಿದವರಲ್ಲ ಅವರು. ಅಮ್ಮ, ಅದು ಎಂದು ಹೇಳಲು ಬಂದವ ಶ್ ಎಂಬ ಅವರ ಧ್ವನಿಗೆ ಮೌನವಾದ. ನೀನೀಗ ನಿಂತಿರೋದು ಪೊಲೀಸ್ ಸ್ಟೇಷನ್ನಲ್ಲಿ. ಅಲ್ಲಿಗೆ ಬಂದಮೇಲೆ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯ ಇಲ್ಲ ನನಗೆ. ನಿನ್ನನ್ನು ಸುಧಾರಿಸೋದ್ರಲ್ಲಿ ಸಾಕಾಗಿ ಹೋಯಿತು ನನಗೆ. ಯಾವಾಗ ಬದಲಾಗ್ತೀಯ ಇದನ್ನೆಲ್ಲ ಬಿಟ್ಟು ನೀನು? ಕೋಪದಲ್ಲಿ ಮಾತನಾಡುತ್ತಿದ್ದರು ಅವನ ತಾಯಿ ಶರಾವತಿ. ಇಲ್ಲಿ ಇದ್ದರೆ ಇನ್ನೂ ಹಾಳಾಗ್ತೀಯಾ ಅಂತ ನಿನ್ನನ್ನು ಅಲ್ಲಿಗೆ ಕಳಿಸಿದ್ರೆ ಅಲ್ಲಿನೂ ಅದೇ ಗುಂಡಾಗಿರಿ ಮಾಡ್ತಿದ್ಯಾ ಮತ್ತೆ? ಯಾರಿಗೂ ಹೊಡೆದೇ ಇದ್ದರೆ, ಜಗಳ ಮಾಡದೇ ಇದ್ದರೆ ತಿಂದಿದ್ದನ್ನ ಜೀರ್ಣ ಆಗೋದಿಲ್ಲ ಅಲ್ವಾ ನಿನಗೆ? ಒಂದೇ ಸಮನೆ ಬೈಯುತ್ತಿದ್ದವರ ಮಾತನ್ನು ಸುಮ್ಮನೆ ಕೇಳುತ್ತಾ ನಿಂತಿದ್ದ ಭಾರ್ಗವ್ ಕಿವಿಕೊಟ್ಟು. ತನ್ನಮ್ಮನ ಮುಂದೆ ಧ್ವನಿ ಎತ್ತದ ಮಾವ. ಸಾಕಿನು ನೀನು ಅಲ್ಲಿದ್ದಿದ್ದು. ಈ 4 ವರ್ಷ ಅಲ್ಲಿದ್ದು ಏನೂ ಬದಲಾಗಿಲ್ಲ ನೀನು. ನಿನ್ನ ಫ್ಲೈಟ್ ಟಿಕೆಟ್ ಬುಕ್ ಆಗ್ತಿದ್ದಂಗೆ ಹೇಳ್ತೀನಿ, ಇಲ್ಲಿಗೆ ಬಂದ್ಬಿಡು ಅಷ್ಟೇ ಎಂದರು ನಿರ್ಧರಿಸಿ. ಅವರ ಮಾತಿಗೆ ತಕ್ಷಣ ಎದ್ದು ನಿಂತವ. ಅಮ್ಮ, ನಿಜವಾಗ್ಲೂ ನನ್ನನ್ನು ನೀವೇ ಅಲ್ಲಿಗೆ ಕರೆಸ್ಕೋತಿದ್ದೀರಾ ಅಮ್ಮ? ನಾನು ಮೈಸೂರಿಗೆ ಬರ್ತಿದ್ದೇನಾ? ಐ ಕಾಂಟ್ ಬಿಲೀವ್ ದಿಸ್ ಎಂದವನಿಗೆ ಎಲ್ಲಿಲ್ಲದ ಖುಷಿ. ಕಂಠಿಗೆ ಫೋನ್ ಕೊಡು ಎಂದರು ಅವನ ಮಾತಿಗೆ ಪ್ರತಿಕ್ರಿಯೆ ನೀಡದೆ. ಹಾಂ ಅಮ್ಮ ಖುಷಿಯಿಂದ ಎಂದವ ಕಂಠಿಯ ಕೈಗೆ ಫೋನ್ ಇಟ್ಟು. ನಾನು ಇಂಡಿಯಾಗೆ ಹೋಗ್ತಿದ್ದೀನಿ ಎಂದು ಚೀರಿದ ನಿಂತಲ್ಲಿಯೇ. ಅವನ ಖುಷಿ ಅವನ ತಾಯಿಗೂ ಕೇಳಿತ್ತು. ಮೇಡಮ್ ಎಂದ ಕಂಠಿ ಫೋನ್ ಕಿವಿಗಿಟ್ಟು. ಅಲ್ಲಿ ಪ್ರೊಸೀಜರ್ ಏನಿದೆ ನೋಡು ಕಂಠಿ, ಎಲ್ಲನೂ ಕ್ಲಿಯರ್ ಮಾಡು. ಏನೇ ತೊಂದರೆ ಆದರೂ ನನಗೆ ಕಾಲ್ ಮಾಡು ಎಂದು ಕಾಲ್ ಕಟ್ ಮಾಡಿದರು. ನಾನು ಮತ್ತೆ ನನ್ನ ಊರಿಗೆ ಹೋಗ್ತಿದ್ದೀನಿ ಕಂಠಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದು ಕಂಠಿಯ ತೋಳು ಹಿಡಿದ ಭಾರ್ಗವ್ ಒಮ್ಮೆ ಅವನನ್ನು ಹಿಡಿದೇ ಸುತ್ತು ಹಾಕಿದ. ಅಣ್ಣ ಅಣ್ಣ ಎಂದು ಅವನ ಜೊತೆ ಸುತ್ತು ಹಾಕಿ ನಿಂತ ಕಂಠಿ, ನಾನು ಪೊಲೀಸ್ ಜೊತೆ ಮಾತಾಡಿಕೊಂಡು ಬರ್ತೀನಿ ಎಂದು ಅವನಿಂದ ಬಿಡಿಸಿಕೊಂಡು ನಡೆದ. ಕೊನೆಗೂ ನಾನು ಕಾಯ್ತಿದ್ದ ದಿನ ಬಂದೇ ಬಿಡ್ತು. ನಾನು ಮತ್ತೆ ವಾಪಸ್ ಹೋಗ್ತಿದ್ದೀನಿ ನನ್ನ ಊರಿಗೆ. ಈ ಭಾರ್ಗವನದ್ದೇ ಮೈಸೂರು ಇನ್ನು. ಖುಷಿಯಿಂದ ಎಂದುಕೊಂಡವನ ಮುಖದಲ್ಲಿ ಎಂದೂ ಕಾಣದ ಸಂತೋಷವಿತ್ತು. ಭಾರ್ಗವ್ ಶರ್ಮಾ ಹುಟ್ಟು ರೌಡಿ ಎನ್ನುವಂತಿದ್ದವ ನೇರ ಮಾತುಗಾರ. ಬೇರೆಯವರ ತಪ್ಪು ಕಂಡರೆ ಆಗದು, ಆದರೆ ತಾನು ಮಾಡುವ ತಪ್ಪು ತನ್ನ ಕಣ್ಣಿಗೆ ಕಾಣದವನಿಗೆ. ಎಲ್ಲವೂ ತನ್ನ ಮನಸ್ಸಿಗೆ ತಕ್ಕಂತೆ ನಡೆಯಬೇಕೆನ್ನುವವ ತನ್ನ ಜೀವನದಲ್ಲಿ ತಾನೇ ಹಾಕಿಕೊಂಡ ಒಂದಿಷ್ಟು ನಿಯಮಗಳಿಗೆ ಬದ್ಧ.
ಹಾಗೆಂದು ಯಾರಿಗೂ ಮೋಸವಾಗಲಿ ಬೇಕೆಂದೇ ನೋವಾಗಲಿ ಕೊಡುವವನಲ್ಲ. ತನಗೆ ಸರಿ ಎನ್ನಿಸಿದ್ದನ್ನು ಮಾಡುವಾಗ ತನ್ನ ವಿರುದ್ಧ ಧ್ವನಿ ಎತ್ತಿ ನಿಲ್ಲುವ ಮತ್ತೊಬ್ಬರನ್ನು ಸುಮ್ಮನೆ ಬಿಡುವವನಲ್ಲ. ತನಗೆ ತನ್ನವರಿಗೆ ನೋವು ಕೊಟ್ಟವರಿಗೆ 2 ಪಟ್ಟು ಹೆಚ್ಚು ನೋವು ಕೊಡುವಲ್ಲಿ ಹಿಂಜರಿಯುವವನಲ್ಲ. ಕಾಲೇಜಿನಲ್ಲಿ ಓದುವಾಗ ಮೈಸೂರೇ ತನ್ನದೆಂದು ಮೆರೆದಿದ್ದನವ. ಈಗಲೂ ಅದೇ ಅಹಂ ಅವನಿಗೆ. ಕೊಟ್ಟ ಮಾತಿಗೆ ಬದ್ಧ. ದ್ವೇಷವೇ ಆಗಲಿ ಪ್ರೀತಿಯೇ ಆಗಲಿ ನಿಷ್ಠೆಯಿಂದ ನಿಭಾಯಿಸುವವ. ಸಮಯ ಬಂದಾಗ ರಾಕ್ಷಸನೂ ಆಗುವವ. ಅವನ ಈ ನಡತೆಗೆ ಬೇಸತ್ತಿದ್ದರು ಶರಾವತಿ. ಮೈಸೂರೇ ತನ್ನದೆಂದು ಮೆರೆಯುವ ಮಗನನ್ನು ತಿದ್ದಲು ಆಗದೆ ಅವನ ಓದು ಮುಗಿಯುತ್ತಿದ್ದಂತೆ ಸಿಂಗಪೂರ್ಗೆ ಕಳುಹಿಸಿದ್ದರು, ಅಲ್ಲಿದ್ದ ತಮ್ಮ ಬ್ರಾಂಚ್ನ ಬಿಸಿನೆಸ್ ಸಂಭಾಳಿಸಲು. ಅವನಿಗೊಬ್ಬ ಅಸಿಸ್ಟೆಂಟ್ ಕಂಠಿ. ಆದರೆ ತಮ್ಮಿಂದ ದೂರವಿದ್ದು ಅಲ್ಲಿಯಾದರೂ ಬದಲಾಗುವನೇನೋ ಎಂಬ ಶರಾವತಿಯವರ ನಿರೀಕ್ಷೆಯನ್ನು ಸುಳ್ಳು ಮಾಡಿದ್ದ ಭಾರ್ಗವ್. ಅಲ್ಲಿಯೂ ಅವನದ್ದು ಅದೇ ಹಠ. ಕಂಪನಿಯನ್ನು ಚೆನ್ನಾಗಿಯೇ ನಿಭಾಯಿಸಿದರೂ ಹೊರಗಡೆಯಿಂದ ಬರುತ್ತಿದ್ದ ಅವನ ದೂರುಗಳು ಭಾರತದಲ್ಲಿದ್ದ ಶರಾವತಿಯವರ ಕಿವಿಗೆ ಮುಟ್ಟುತ್ತಿದ್ದವು. ಹಾಗಾಗಿ ಈ ಬಾರಿ ಅವನಿಗೆ ಮತ್ತೆ ಕ್ಷಮೆ ನೀಡದೆ ತಾವೆಲ್ಲ ಇದ್ದ ಮೈಸೂರಿಗೆ ಕರೆಯಿಸಿಕೊಳ್ಳುವ ನಿರ್ಧಾರ ಮಾಡಿದ್ದರು. ಅದಕ್ಕಿಂತ ಮುಖ್ಯ ಕಾರಣ ತಮಗೂ ಮಗನನ್ನು ಬಿಟ್ಟಿರಲು ಆಗುತ್ತಿಲ್ಲವೆಂಬುದು. ಆದರೆ ಅದನ್ನು ಬಾಯಿ ಬಿಟ್ಟು ಅವನ ಮುಂದೆ ಹೇಳದವರು. ಕಥೆಯನ್ನು ಕೇಳಿದ್ರಲ್ಲ ಸ್ನೇಹಿತರೆ, ಇದು ನನ್ನ 2ನೇ ಕತೆ. ಮೇಘ ಕರಗಿ ಧರೆಗಿಳಿದಾಗ ಹೇಗಿದೆ ಎಂದು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.